ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮೀಸಲಾತಿಯಿಂದ ಇವತ್ತು ನಾವೆಲ್ಲರೂ ಕೂಡ ಅದು ಮುಖ್ಯವಾಗಿ ದಲಿತರು ಪರಿಶಿಷ್ಟ ಪಂಗಡದವರು ವಿದ್ಯಾವಂತರಾಗಲು ಸಾಧ್ಯ ಆಗಿದೆ, ದೊಡ್ಡ ದೊಡ್ಡ ಕೆಲಸಗಳು ಹೋಗಕ್ಕೆ ಸಾಧ್ಯ ಆಗಿದೆ. ಸೊ ಆ ಕಾರಣ ಮೀಸಲಾತಿಯಿಂದ ಒಂದಷ್ಟು ನಾವು ಅಭಿವೃದ್ಧಿ ಹೊಂದಬೇಕಾಗಿದೆ. ಅದಾದರೂ ಕೂಡ ಸ್ವಾತಂತ್ರ್ಯ 80 ವರ್ಷಗಳಾಗಿದ್ದಾನೆ, ನಾವು 80 ಸ್ವಾತಂತ್ರ್ಯ ಆಚರಣೆ ಮಾಡ್ತಾ ಸ್ವಾತಂತ್ರ್ಯ 20 ವರ್ಷಗಳಾದರೂ ಕೂಡ ಇನ್ನೂ ಕೂಡ ನಾವು ಸಂಪೂರ್ಣವಾಗಿ ಮುಂದೆ ಬರೋಕ್ಕಾಗಿಲ್ಲ. ಐತಿಹಾಸಿಕ ಎಷ್ಟು ತುಳಿಲಾಗಿದೆ ಅಂತಂದ್ರೆ, ನಾವು ಇಷ್ಟೆಲ್ಲ ಮೀಸಲಾತಿ ಕೊಟ್ಟರೂ ಕೂಡ ನಾವು ಶಿಕ್ಷಣದಲ್ಲಿ ಮೀಸಲಾತಿ ಪಡ್ತೀವಿ ಕೂಡ, ಉದ್ಯೋಗದಲ್ಲಿ ಮೀಸಲಾತಿ ಪಡ್ತಾ ಇದ್ದೀವಿ ಕೂಡ ಈ ಸಮುದಾಯ ಸಮಗ್ರವಾಗಿ ಮೇಲ್ಬರೋದಕ್ಕೆ ಸಾಧ್ಯ ಆಗಿದೆ. ಕೆಲವರು ಮಾತ್ರ ಆ ಮೀಸಲಾತಿ ಉದ್ಯೋಗ ಪಡ್ಕೊಂಡು ಒಳ್ಳೆ ಸ್ಥಿತಿಯಲ್ಲಿ ಸಂಖ್ಯೆ ಇನ್ನೂ ಕೂಡ ಬಡವರಾಗಿ ಹೋಗ್ತೀವಿ, ಶೈಕ್ಷಣಿಕವಾಗಿ ಮುಂದೆ ಓದಿದ್ದೀವಿ, ಆರ್ಥಿಕವಾಗಿ ಮುಂದೆ ಓದಿದ್ದೀವಿ, ಸಾಮಾಜಿಕವಾಗಿ ಮುಂದೆ ಓದಿದ್ದೀವಿ. ಸೊ ಇದನ್ನೆಲ್ಲ ಎದುರಿಸಿ ಬರಬೇಕು ಅಂತಂದ್ರೆ ನಾವು ಮನಸ್ಸಿಗೆ ಕಷ್ಟಪಡಬೇಕಾಗಿದೆ. ಸರ್ಕಾರ ಕೂಡ ಇದನ್ನ ಮನಗಂಡು ಆಗಾಗ್ಗೆ ಏನಾದರೂ ಒಂದು ಹೊಸ ಕಾರ್ಯಕ್ರಮಗಳನ್ನ ತರ್ತಾನೆ ಇರುತ್ತೆ. ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿ ಬಗ್ಗೆ ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇತ್ತು. ಆದರೆ ಅದು ಕೂಡ ಏನಾಗಬೇಕು ಅಂತಂದ್ರೆ, ಯಾರು ಜನಸಂಖ್ಯೆ ಕಮ್ಮಿ ಇರ್ತಾರೆ ಅವರಿಗೆ ಸವಲತ್ತು ಹೋಗುವುದು, ಜನಸಂಖ್ಯೆ ಜಾಸ್ತಿ ಇರೋದು ಸವಲತ್ತು. ಹಾಗಾಗಿ ಗೋರಿಯವರು ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ಪರಿಶಿಷ್ಟ ಬೇರೆ ಇತರ ಸಮುದಾಯದವರು ಹೆಚ್ಚು ಸವಲತ್ತು ಅಂತ ತಗೊಳ್ತಾ ಇದ್ರು. ನಿಮಗೆ ಸವಲತ್ತುಗಳು ಸರಿಯಾಗಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅದಾಗಬಾರ್ದು, ಜನಸಂಖ್ಯೆ ಕಮ್ಮಿ ಇರೋರು ಕೂಡ ಸವಲತ್ತುಗಳು ಸಿಗಬೇಕು ಅಂತ ಹೇಳಿ 2016ರಲ್ಲಿ ಆಗ ಆಗಿದ್ದಂತಹ ಸಿದ್ದರಾಮಯ್ಯವರು ಈ ಕರ್ನಾಟಕ ಗೋರಿ ಸ್ಥಾಪನೆ ಮಾಡಿದ್ರು. ಅದಕ್ಕೆ ವಿಶೇಷವಾಗಿ ಅನುದಾನ ಕೂಡ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಕರ್ನಾಟಕ ಗೋರಿ ಆದ್ಮೇಲೆ ಅದರ ಅಡಿಯಲ್ಲಿ ಈಗಾಗಲೇ ರಾಮಪ್ಪ ಹೇಳಿದಾಗೆ ಬೇಕಾದಷ್ಟು ಯೋಜನೆಗಳನ್ನು ಕೂಡ ಹಾಕಿದ್ದಾರೆ. ಸ್ವಯಂ ಉದ್ಯೋಗ ಯೋಜನೆಗೆ ಸಾಲ ಕೊಡುವಂಥದ್ದು, ಮತ್ತು ಸಹಾಯ ಕೊಡುವಂಥದ್ದು, ಉದ್ಯಮಶೀಲತೆ ಯೋಜನೆ, ಪ್ರಜಾ ಕಲ್ಯಾಣ ಕಾರ್ಯಕ್ರಮ, ಭೂವರ್ಧನೆ ಕಾರ್ಯಕ್ರಮ ಇವನ್ನೆಲ್ಲ ಕೊಡ್ತಾ ಇದ್ದಾರೆ. ಈ ಒಂದು ಅಭಿವೃದ್ಧಿ ಈಗಾಗಲೇ ಹೇಳಿದಾಗೆ ಮಹಿಳೆಯರು ಸ್ವಯಂ ಉದ್ಯೋಗ ಮಾಡಬೇಕು ಅಂತಂದ್ರೆ ಕುರಿ ಸಾಕಣೆ ಮಾಡಬೇಕು, ಮೇಕೆ ಸಾಕಣೆ ಮಾಡಬೇಕು, ಹೈನುಗಾರಿಕೆ ಮಾಡಬೇಕು, ಇಲ್ಲ ಫುಡ್ ಟ್ರಕ್ ಮಾಡಬೇಕು, ಇಲ್ಲ ನಾವು ಕಾರ್ ಓಡಿಸ್ತೀವಿ, ಟ್ಯಾಕ್ಸಿ ಕೊಡ್ತೀವಿ ಕೂಡ ಅದೆಲ್ಲ ಸಹಾಯ ಸಾಲನ ಕೊಡ್ತಾ ಇದ್ದಾರೆ. ರೈತರು ಯಾರಾದ್ರು ತಮ್ಮ ಜಮೀನಲ್ಲಿ ವ್ಯವಸಾಯ ಮಾಡಬೇಕು, ಅದಕ್ಕೆ ನೀರಾವರಿ ಬೇಕು ಅಂತಂದ್ರೆ ಅದಕ್ಕೆ ಕೊಳವೆ ಬಗೆಗಳನ್ನ ಕೊಡಿಸ್ತಾ ಇದ್ದಾರೆ. ಇಲ್ಲ ನಮಗೆ ಭೂಮಿ ಇಲ್ಲ, ನಾವು ಭೂಮಿ ನಾವು ವ್ಯವಸಾಯ ಮಾಡ್ತೀವಿ ಅಂತಂದ್ರೆ ಅದಕ್ಕೂ ಕೂಡ ಈಗಾಗಲೇ ಅವ್ರು ಹೇಳಿದಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸೇರಿದ ಅಲ್ಲದೆ ಇರೋ ಭೂಮಿಯನ್ನ 20 ಲಕ್ಷದವರೆಗೂ ಕೊಟ್ಟು ಖರೀದಿ ಮಾಡಿ ಅದನ್ನು ಕೂಡ ಕೊಡೋದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮ ಹೆಚ್ಚಾಗಿದೆ. ಈಗಾಗಲೇ ಹೇಳಿದರೆ ನಾವು ಎಷ್ಟು ಕಾರ್ಯಕ್ರಮ ಕೊಟ್ಟರು ಕೂಡ ಇನ್ನೂ ನಮ್ಮ ಭೂ ಸಮುದಾಯದ ಪರಿಶಿಷ್ಟ ಪಂಗಡಗಳು ಬೆಂಗಳೂರು ಕೂಡಿರ್ಬೋದು, ಇಲ್ಲಿ ಕೂಡ ಇದೆ. ಸೊ ಹಾಗೆ ಕಾರ್ಯಕ್ರಮವನ್ನು ನಾವು ಕೊಡ್ತಾನೆ ಇರೋದು. ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ ಅಥವಾ ಸಿದ್ದರಾಮಯ್ಯ ಅವರಾಗಲಿ ಯಾವತ್ತೂ ಕೂಡ ಇತರ ದುರ್ಬಲ ಶಕ್ತಿ ಕೊಡಬೇಕು ಅಂತಲೇ ಅವ್ರು ಇಡೀ ರಾಜಕೀಯದಲ್ಲಿ ಹೋರಾಟ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಆಗಿದ್ದಾಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ನಲ್ಲಿ ಹಣ ಮೀಸಲಾಗಿರಬೇಕು ಅಂತ ಹೇಳಿ ಈ ಬಜೆಟ್ನಲ್ಲಿ 24% ಹಣ ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಇತರ ಕಾನೂನಿನ ಬರೀ ಮೀಸಲಾಗಿರೋದು ಅಷ್ಟೇ ಅಲ್ಲ, ಅದನ್ನ ಕೇವಲ ಒಂದು ಪಾಲಿಸಿ ಅಂತ ಮಾಡ್ತಾರೆ, ಬದಲಾಗಿ ಕಾನೂನಾಗಿ ಮಾಡ್ತಾರೆ. ಯಾವುದೇ ಸರ್ಕಾರ ಕೂಡ 24% ಬಜೆಟ್ ಹಣನ ಮೀಸಲಾಗಿಡಲೇಬೇಕು. ಮತ್ತೆ ಅದ್ರ ಜೊತೆಗೆ ಏನ್ ಮಾಡಿದ್ದಾರೆ, ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಧಿಕಾರಿಗಳು ಒಬ್ಬಟ್ಟು ಕೂಡ ಕೊಡೋದಕ್ಕೆ ನಮ್ಮ ಸರ್ಕಾರ ಮುಂದಾಗಿದ್ದು, ಅದು ಕೋರ್ಟ್ನಲ್ಲಿ ಆ ಕೇಸ್ ನಾವು ಹೋದ್ರು ಕೂಡ ಪ್ರೆಸಿಡೆಂಟ್ ಅವರಿಗೆ ಕಳಿಸಿ ಅದಕ್ಕೆ ಸುಗ್ರೀವಾಜ್ಞೆ ಕಳಿಸಿ ಒಬ್ಬಟ್ಟು ಕೂಡ ಕೊಡುವಂತ ಕೆಲಸ ಮಾಡಿದ್ದು ಸಿದ್ದರಾಮಯ್ಯ ಸರ್ಕಾರ. ಮತ್ತೆ ಅದೇ ರೀತಿ ಕಾಂಟ್ರಾಕ್ಟ್ಗಳ ಕೆಲಸದಲ್ಲೂ ಕೂಡ, ನಾವು ಬರೀ ಸಣ್ಣ ಪುಟ್ಟ ಕೆಲಸ ಮಾಡ್ಕೋಬೇಕು ಅಂತ ಕಾಂಟ್ರಾಕ್ಟ್ ಬಿಸ್ನೆಸ್ಗೂ ಬಂದು ನಾವು ಸಂಪಾದನೆ ಮಾಡುವಂತ ದಾರಿ ಆಗ್ತದೆ. ಅದಕ್ಕೆ ಕಾಂಟ್ರಾಕ್ಟ್ ಕೆಲಸಗಳು ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು 1 ಕೋಟಿ ಕಂತೆ ಕೆಲಸಗಳಲ್ಲಿ ಬಿಡಿಸ್ತಾರೆ ಸಿದ್ದರಾಮಯ್ಯ ಸರ್ಕಾರ. ಇಷ್ಟೆಲ್ಲ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಗೋರಿ ನಿಮಗೂ ಕೂಡ ಸಪರೇಟ್ ಅನುದಾನ ಕೊಟ್ಟು ನಿಮ್ಮ ಅಭಿವೃದ್ಧಿ ಕೂಡ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಸೊ ಹಾಗಾಗಿ ನಾವು ಯಾವತ್ತೂ ಕೂಡ ಯಾರು ಸಮಾಜದಲ್ಲಿ ದುರ್ಗಕ್ಕೊಳಗಾಗಿರ್ತಾರೆ, ಶೋಷಣೆಗೊಳಗಾಗಿರ್ತಾರೆ ಅಂಥವ್ರ ಪರವಾಗಿ ಇರುವಂಥ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷ ಮುಖಂಡರು ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಮುಂದೇನು ಕೂಡ ನಮ್ಮ ಇದೇ ಸಾಮಾಜಿಕ ನ್ಯಾಯ ಸಿದ್ಧಾಂತ ಅಡಿಯಲ್ಲೇ ರಾಜಕೀಯ ಮಾಡಿದ್ದೀವಿ. ನಿಮ್ಮಗಳಿಗೆ ಶಕ್ತಿ ತುಂಬಕ್ಕೋಸ್ಕರ ನಮ್ಮ ಹೋರಾಟ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದಾರೆ. ಮತ್ತೆ ಇವತ್ತು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಸುಮಾರು 150 ಗಡಿಯಲ್ಲಿ ಹೊಲಿಗೆ ತರಬೇತಿ ಕೊಟ್ಟಿದ್ದಾರೆ. ಸರ್ಟಿಫಿಕೇಟ್ ಕೊಡೋದಲ್ಲದೆ ಅವರಿಗೆ ಉಚಿತವಾಗಿ ಹೊಲಿಗೆ ಎಲ್ಲರೂ ಕೊಡ್ತಿದ್ದಾರೆ. ಹೊಲಿಗೆ ಸುಮಾರು 15,000 ಖರ್ಚಾಗ್ತಾ ಇದೆ. ಆ ಹೊಲಿಗೆ ಕೂಡ ಕೊಡ್ತಾ ಇದ್ದಾರೆ. ಮತ್ತೆ ರಾಮಪ್ಪ ಹೇಳಿದ್ದಾರೆ ಅವ್ರಿಗೆ ಏನಾದ್ರು ಉದ್ಯೋಗ ಅವಕಾಶಗಳನ್ನು ಕೂಡ ಕೊಡ್ತೀವಿ ಅಂತ. ಮತ್ತೇನಾದ್ರು ಉದ್ಯೋಗ ಅವಕಾಶ ಕೊಡಿಸ್ತೀರಾ ಅಂತ ಹೇಳಿ
ಪ್ರತಿಷ್ಠಿತ ಜವಳಿ ಕಂಪನಿಗಳಲ್ಲಿ ಗಾರ್ಮೆಂಟ್ ಫ್ಯಾಕ್ಟರಿಗಳಲ್ಲಿ ಕೂಡ ನಿಮಗೆ ಕೆಲಸ ಕೊಡಿಸೋದಕ್ಕೆ ಅವರೇ ಯಾರ್ಯಾರು ತರಬೇತಿ ಮಾಡಿರ್ತಾರೆ ಅವರೇ ಹೆಸರನ್ನು ಅವರೇ ಮಾಡ್ತಾರೆ. ಅವ್ರ ಅಗತ್ಯ ನಿಮ್ಮನ್ನೇ ಅವರು ಕೆಲಸಕ್ಕೂ ಕೂಡ ತಗೋತಾರೆ. ಆದರೆ ನೀವು ನಿಮಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಬೇರೆ ಕಡೆ ಕೆಲಸ ಮಾಡಿ ಸ್ವಾವಲಂಬಿ, ಆದರೆ ಅದ್ರ ಜೊತೆಗೆ ಮಹಿಳೆಯರೆಲ್ಲ ಇಲ್ಲೇ ಒಂದು ಸಹಾಯ ಸಂಪೂರ್ಣ ಮಾಡಿಕೊಂಡು ಈಗಾಗಲೇ ಅದಕ್ಕೆ ಸಾಲಗಳು ಇನ್ನೂ ಹೆಚ್ಚಿನ ಸಾಲ ಸಿಗುತ್ತೆ ಅಂತ ನೋಡು ಸರ್ಕಾರದ ಬೇರೆ ಸೌಲಭ್ಯಗಳಿರುತ್ತೆ. ವುಮನ್ ಎಂಟರ್ಪ್ರಿನರ್ಶಿಪ್ ಅಂತ ಹೇಳಿ ಅವರು ಉಚಿತವಾಗಿ ನಾವು ಉಚಿತವಾದ ಜಮೀನು ಸಬ್ಸಿಡಿ ಜಮೀನು ಕೊಡ್ತೀವಿ. ಮತ್ತೆ ಬೇರೆ ಬೇರೆ ಫ್ಯಾಕ್ಟ್ರಿಗಳನ್ನ ಹಾಕಬೇಕು ಅಂದರೆ ಅದಕ್ಕೂ ಕೂಡ ಸಬ್ಸಿಡಿ ಕೊಡುವಂತಹ ಕಾರ್ಯಕ್ರಮಗಳನ್ನೆಲ್ಲ ನೋಡಿಕೊಂಡು ನಿಮ್ಮದೇ ಆದಂತಹ ಸಣ್ಣ ಮಟ್ಟದ ಜವಳಿ ಪ್ರಾರಂಭ ಮಾಡೋಕ್ಕಾಗುತ್ತೆ. ಅದನ್ನೆಲ್ಲ ಸ್ವಲ್ಪ ನೋಡಿ ಹೆಚ್ಚು ಮಟ್ಟದಲ್ಲಿ ನೀವು ಉದ್ಯಮಗಳನ್ನ ಪ್ರಾರಂಭ ಮಾಡೋಕ್ಕಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ಒಳ್ಳೆಯದು. ಆಗ ಹೆಚ್ಚು ಮಹಿಳೆಯರು ಕೂಡ ಜೊತೆಗೆ ಸೇರಿಕೊಂಡು ಕೆಲಸ ಮಾಡಿ ಎಲ್ಲರೂ ಬೆಂಬಲ ಕೊಟ್ಟು ಮೇಲ್ಬರೋದಕ್ಕೆ ಸಾಧ್ಯ ಆಗಿದೆ. ಮತ್ತೆ ಕರ್ನಾಟಕ ಭೂಮಿ ಅಭಿವೃದ್ಧಿ ಜಿಲ್ಲೆಗಳಿದೆ. ಈಗಾಗಲೇ ಈಗ ಮೈಸೂರು ಮತ್ತು ಬೆಳಗಾವಿ ಕೂಡ ಹೊಸದಾಗಿ ಮಾಡಿದ್ದಾರೆ. ಸೊ ರಾಮಪ್ಪ ಅವರು ಅಭಿವೃದ್ಧಿ ಅಧ್ಯಕ್ಷರಾಗಿ ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ಈಗಾಗಲೇ ಅವರು ಹೇಳಿದಾಗೆ ಅಭಿವೃದ್ಧಿಯಿಂದ ಯಾವುದೇ ಏನೇ ಸವಲತ್ತು ಕೊಟ್ಟರು ಅಭಿವೃದ್ಧಿ ಯಾವುದೇ ಮಧ್ಯವರ್ತಿಗಳಿದೆ, ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲ, ಎಲ್ಲರಿಗೂ ಕೂಡ ಸವಲತ್ತುಗಳು ಸರ್ಕಾರ ಸರಿಯಾಗಿ ಸಿಗೋಂಗೆ ಅವ್ರು ಕೊಡ್ಕೊಳ್ತಾ ಇದ್ದಾರೆ. ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಮಾಡ್ತಿರೋ ಕೆಲಸ ಒಳ್ಳೆ ಕೆಲಸ ಹೀಗೆ ಮುಂದುವರಿಸಿ ಸಮಾಜದ ಅಭಿವೃದ್ಧಿನ ಮಾಡಿದಷ್ಟು ಸಮಾಜದಿಂದ ಅವರಿಗೆ ಗೌರವ ಕೂಡ ಸಿಗುತ್ತೆ, ಅವರು ಕೂಡ ರಾಜಕೀಯದಲ್ಲಿ ಸಾಧ್ಯ ಆಗುತ್ತೆ. ಸೊ ಆ ರೀತಿ ಆಗಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೀನಿ ಮತ್ತು ಅವರಿಗೆ ಶುಭ ಹಾರೈಕೆಗಳನ್ನು ತಿಳಿಸ್ತಾ ಇದ್ದಾರೆ. ಮತ್ತು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಎಲ್ಲ ಮತ್ತೆ ನಮ್ಮ ಹರೀಶ್ ಗೌಡ್ರು ಅವ್ರ ಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೆಸಿದ್ರೆ ಹರೀಶ್ ಗೌಡ್ರು ಕೂಡ ಈಗಾಗಲೇ ಹೇಳಿದಾಗ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಳ್ಳುವಂಥವ್ರು. ಕಾಂಗ್ರೆಸ್ ಪಕ್ಷ ಹೇಗೆ ಎಲ್ಲ ಬಡವರು ಅದರಲ್ಲೂ ಮುಖ್ಯವಾಗಿ ಐತಿಹಾಸಿಕವಾಗಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿದ್ರು, ಅದೇ ಸಿದ್ಧಾಂತದಲ್ಲಿ ಅವರು ಕೂಡ ನಂಬಿಕೆ ಇಟ್ಕೊಂಡಿದ್ರು. ಜನಪರ ಕಾಳಜಿ ಇರೋರು, ಬದ್ಧತೆ ಇರೋರು. ಈಗಾಗಲೇ ಅವ್ರಿಗೆ ಎಷ್ಟು ಕ್ಷೇತ್ರ ಹೋರಾಡ್ತಿರ್ತಾರೆ ಅಂತಂದ್ರೆ ಬೆಳಗಿನ ಅಂತ ನಾನು ಬರೀ ಫುಡ್ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದ್ದೀನಿ. ಅವರು 10ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸೊ ಬೆಳಗಿಂದ ಸಾಯಂಕಾಲ ತನಕ ಕೇವಲ ಜನರ ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಸೊ ಹಾಗಾಗಿ ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಆಶೀರ್ವಾದ ಯಾವಾಗ ಇರಲಿ ಅಂತ ಕೇಳ್ಕೊಳ್ತಾ ಇರ್ತಾರೆ. ಒಳ್ಳೆ ಕಾರ್ಯಕ್ರಮಗಳನ್ನೆಲ್ಲ ಕರೆದು ನಿಮ್ಗಳ ಜೊತೆ ಭಾವಿಸಿ ಅವಕಾಶ ಮಾಡಿಕೊಡೋದಕ್ಕೆ ಕರ್ನಾಟಕ ಕೆ ಮತ್ತೆ ಇದರ ಅಧ್ಯಕ್ಷರಿಗೆ ಮತ್ತೆ ಕೆಲಸ ಮಾಡಿಕೊಡೋಕ್ಕೆ ಎಲ್ಲ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳು ಮಾತುಗಳನ್ನು